ನಮಸ್ಕಾರ ಎಲ್ಲರಿಗೂ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಜನ್ಮದಿಂದ ಮರಣದವರೆಗೆ ಒಂದು ಪ್ರಶ್ನೆಯಲ್ಲಿ ತೋಲಾಡುತ್ತೇವೆ, ಜೀವಿಸುತ್ತೇವೆ. ನಾನು ಯಾರು? ಹೊರಗಿನ ಜಗತ್ತನ್ನು ಅರಿಯಲು ಎಷ್ಟೋ ವರ್ಷಗಳನ್ನು ಖರ್ಚು ಮಾಡುತ್ತೇವೆ. ಹಣ, ಹೆಸರು, ಮನೆ, ಸಂಬಂಧ, ಯಶಸ್ಸು ಇವೆಲ್ಲವನ್ನು ಪಡೆಯುತ್ತೇವೆ. ಆದರೆ ಮನದೊಳಗಿನ ಖಾಲಿತನ ಮಾತ್ರ ಹೋಗುವುದಿಲ್ಲ. ಇಲ್ಲಿ ಒಂದು ದಿವ್ಯ ಸತ್ಯ ಇದೆ. ನೀನು ನಿನ್ನ ಆತ್ಮವನ್ನು ತಿಳಿದುಕೊಂಡರೆ ನೀನು ದೇವರನ್ನೇ ಅರಿತಂತಾಗುತ್ತದೆ. ಆತ್ಮಜ್ಞಾನವೇ ನಿಜವಾದ ಮೋಕ್ಷ. ಇಂದಿನ ಈ ವಿಡಿಯೋದಲ್ಲಿ ನಾವು ಆತ್ಮಜ್ಞಾನ ಎಂದರೇನು, ಅದು ಹೇಗೆ ಸಿಕ್ಕುತ್ತದೆ, ಮೋಕ್ಷ ಎಂದರೇನು, ಸಾಧಾರಣ ಜೀವನದಲ್ಲಿ ಅದನ್ನು ಹೇಗೆ ಅನುಭವಿಸಬಹುದು ಎಂಬುದನ್ನು ಗಾಢವಾಗಿ ತಿಳಿದುಕೊಳ್ಳೋಣ. ಆತ್ಮಜ್ಞಾನ ಎಂದರೆ ನಮ್ಮ ದೇಹ, ಹೆಸರು, ಜಾತಿ, ಹಣ ಇವೆಲ್ಲಗಳ ಹಿಂದೆ ಇರುವ ನಿಜವಾದ ನಾನು ಯಾರು ಎನ್ನುವುದನ್ನು ಅರಿಯುವುದು. ನಾವು ಈಗ ಹೇಳಿಕೊಳ್ಳೋದು ನಾನು ಶಿಕ್ಷಕ, ನಾನು ವಿದ್ಯಾರ್ಥಿ, ನಾನು ಬಡವ, ಶ್ರೀಮಂತ, ನಾನು ಪುರುಷ ಅಥವಾ ಸ್ತ್ರೀ ಇವೆಲ್ಲ ಪಾತ್ರಗಳು ನಿಜವಾದ ನಾನು ಅಲ್ಲ. ಹಾಗಾದರೆ ನಿಜವಾದ ನಾವು ಯಾರು? ನಮ್ಮೊಳಗೆ ಇರುವ ಚೈತನ್ಯ, ಎಲ್ಲ ಚಿಂತನೆಯ ಹಿಂದೆ ಇರುವ ಸಣ್ಣ ಮೌನ ಸಾಕ್ಷಿ, ಅದೇ ಆತ್ಮ. ದೇಹ ಬದಲಾಗುತ್ತದೆ, ಯೋಚನೆಗಳು ಬದಲಾಗುತ್ತವೆ, ಭಾವನೆಗಳು ಬರುತ್ತವೆ ಹೋಗುತ್ತವೆ. ಆದರೆ ಸಾಕ್ಷಿಯಾಗಿರುವ ನಿನ್ನ ಆತ್ಮ ಮಾತ್ರ ಅಸ್ತಿತ್ವದಲ್ಲೇ ಇರುತ್ತದೆ. ಇದನ್ನೇ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾರೆ. ನಾಶವಾಗದು ಹುಟ್ಟದು, ಕೊಲ್ಲಲಾಗದು ಆತ್ಮ ಶಾಶ್ವತ. ಒಮ್ಮೆ ಒಂದು ಸಿಂಹದ ಮರಿಯನ್ನು ಕುರಿಗಳ ಮಧ್ಯೆ ಬಿಡಲಾಗುತ್ತದೆ. ಅದು ತನ್ನನ್ನು ಕುರಿ ಎನ್ನುತ್ತಾ ಬೆಳೆಯುತ್ತದೆ. ಕುರಿಗಳಂತೆ ಹೆದರುತ್ತದೆ, ದುರ್ಬಲವಾಗುತ್ತದೆ, ಮತ್ತೆ ಓಡುತ್ತದೆ. ಒಂದು ದಿನ ನಿಜವಾದ ಸಿಂಹ ಬಂದು ಕನ್ನಡಿಯಲ್ಲಿ ತೋರಿಸಿತು, ನೀನು ಕುರಿಯಲ್ಲ, ನೀನು ಸಿಂಹ. ಆ ದಿನ ಅದರ ಬದುಕೇ ಬದಲಾಗಿದೆ. ಅದೇ ಆತ್ಮಜ್ಞಾನ. ಇಂದು ಬಹಳಷ್ಟು ಜನರು ಅಂತಹ ಕುರಿಗಳಂತೆ ಬದುಕುತ್ತಿದ್ದಾರೆ. ಯಾಕೆಂದರೆ ತಮ್ಮ ನಿಜ ಸ್ವರೂಪ ಗೊತ್ತಿಲ್ಲ. ನಾವು ಹೊರ ಜಗತ್ತಲ್ಲಿ ಕಳೆದು ಹೋಗುತ್ತೇವೆ. ಹೋಲಿಕೆ, ಅಹಂಕಾರ, ಈರ್ಷೆ ಮನಸ್ಸನ್ನು ಕಟ್ಟಿ ಹಾಕುತ್ತವೆ. ದೇಹವನ್ನೇ ನಾನು ಎಂದು ಭ್ರಮೆ ಮಾಡಿಕೊಂಡಿದ್ದೇವೆ. ಆಸೆಗಳು ನೂರಾರು, ಮೌನಕ್ಕೆ ಭಯ. ಆದರೆ ನೆನಪಿಟ್ಟುಕೊಳ್ಳಿ, ಆತ್ಮಜ್ಞಾನ ಕಷ್ಟವಲ್ಲ, ಅದು ತುಂಬ ಸರಳ. ಆದರೆ ನಮ್ಮ ಮನಸ್ಸೇ ಅದರ ನಡುವೆ ಇರುವ ದೊಡ್ಡ ಗೋಡೆ. ಸ್ವತಃ ಅನುಭವಕ್ಕೆ ಕುಳಿತುಕೊಳ್ಳಿ. ಪ್ರತಿದಿನ 10 ನಿಮಿಷ ಮೌನ. ಕಣ್ಣು ಮುಚ್ಚಿ ಕೇಳಿ, ನಾನು ಯಾರು? ಶರೀರ, ಮನಸ್ಸು, ಆತ್ಮ ಬೇರ್ಪಡಿಸಿ ನೋಡಿ. ನೋವು ಶರೀರದಲ್ಲಿದೆ, ಚಿಂತೆ ಮನಸ್ಸಿನಲ್ಲಿದೆ, ಆದರೆ ಆತ್ಮ ಶಾಂತ. ಅಹಂಕಾರವನ್ನು ಕರಗಿಸಿ, ಯಶಸ್ಸಾದರೆ ನಾನೂ ಅಲ್ಲ, ವಿಫಲವಾದರೆ ನಾನೂ ಅಲ್ಲ ಸಾಕ್ಷಿಯಾಗಿರಿ. ಭಕ್ತಿ, ಧ್ಯಾನ, ಜ್ಞಾನ ಯಾವ ದಾರಿಯಾದರೂ ಒಂದು ಸಾಕು. ದೇವರಲ್ಲಿ ಲೀನವಾಗು ಅಥವಾ ಸತ್ಯವನ್ನು ಅರಿತು ಬಾಳು. ಕರುಣೆ ಮತ್ತು ಸತ್ಯ ಜೀವನದ ಸ್ವಾರ್ಥದ ಬದುಕು ಆತ್ಮಜ್ಞಾನಕ್ಕೆ ತಡೆಯಾಗಿದೆ. ಭಯ ಕಣ್ಮರೆಯಾಗುತ್ತದೆ,
ಕೋಪ ದ್ವೇಷ ಕರಗುತ್ತದೆ. ಮನಸ್ಸು ಅತೀವ ಶಾಂತವಾಗುತ್ತದೆ. ಜೀವನದ ಭಾರ ಕಡಿಮೆಯಾಗುತ್ತದೆ. ಮರಣದ ಭಯವೇ ಉಳಿಯುವುದಿಲ್ಲ. ಅದನ್ನೇ ಮೋಕ್ಷ ಎನ್ನುತ್ತೇವೆ. ಸ್ವರ್ಗಕ್ಕೆ ಹೋಗುವುದು ಮೋಕ್ಷವಲ್ಲ. ಹೃದಯದಲ್ಲಿ ಸಂಪೂರ್ಣ ಶಾಂತಿ ಬರುವುದೇ ಅದೇ ಮೋಕ್ಷ. ನೀವು ನಿಮ್ಮ ಆತ್ಮವನ್ನು ಅರಿತ ಕ್ಷಣ, ನಿಮ್ಮೊಳಗಿನ ದೇವರನ್ನು ಅರಿತಾಗ ಜೀವನ ಬದಲಾಗುತ್ತದೆ. ಆದ್ದರಿಂದ ನೆನಪಿಡಿ, ಇತರರನ್ನು ಗೆಲ್ಲುವುದು ಶಕ್ತಿ, ಆದರೆ ತನ್ನನ್ನೇ ಗೆಲ್ಲುವುದು ನಿಜವಾದ ಶೌರ್ಯ. ನಿಮ್ಮೊಳಗಿನ ದೈವವನ್ನು ಅರಿತು ಬಾಳೋಣ. ಅದು ಸಾಧ್ಯ ಅಂದರೆ ಪ್ರತಿದಿನ ಸ್ವಲ್ಪ ಮೌನ, ಸ್ವಲ್ಪ ಅರಿವು ಪ್ರಾರಂಭಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮನಸ್ಸಿಗೆ ತಾಕಿದ ಒಂದು ಸಾಲು ಕಮೆಂಟ್ ಮಾಡಿ. ಇನ್ನಷ್ಟು ಆಧ್ಯಾತ್ಮಿಕ ಜೀವನ ಪರಿವರ್ತನಾ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರೇ ಕೃಷ್ಣ, ಹರೇ ರಾಮ.